5ನೇ ದಿನವೂ ಇಂಡಿಗೋ ಸಂಸ್ಥೆಯ ವಿಮಾನಗಳ ಹಾರಾಟ ರದ್ದಾಗಿದೆ. ಸುಮಾರು 400ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳ ಹಾರಾಟ ರದ್ದಾದ ಪರಿಣಾಮ ದೇಶದ ಹಲವು ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ 124 ವಿಮಾನಗಳ ಹಾರಾಟ ರದ್ದಾಗಿದ್ರೆ, ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ವಿಮಾನ ನಿಲ್ದಾಣದಿಂದ 109 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಿಂದ 106 ವಿಮಾನಗಳು, ಹೈದರಾಬಾದ್ನ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣದಿಂದ 69 ವಿಮಾನಗಳು, ಪುಣೆ ವಿಮಾನ ನಿಲ್ದಾಣದಿಂದ 42 ವಿಮಾನಗಳು, ಗೋವಾ ವಿಮಾನ ನಿಲ್ದಾಣದಿಂದ 12 ಇಂಡಿಗೋ ವಿಮಾನಗಳು ಶನಿವಾರ ಹಾರಾಟ ನಿಲ್ಲಿಸಿವೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದ್ದರಿಂದ ಶನಿವಾರವೂ ವಿಮಾನ ನಿಲ್ದಾಣಗಳಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಿತ್ತು. ವಿಮಾನ ನಿಲ್ದಾಣದ ಕೌಂಟರ್ಗಳ ಬಳಿ ಇಂಡಿಗೋ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ, ಕೊನೆ ಕ್ಷಣದಲ್ಲಿ ವಿಮಾನ ಹಾರಾಟ ರದ್ದಾಗಿದೆ ಅಂತಿದ್ದಾರೆ. ಈ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ ಅಂತ ಗುಡುಗಿದ್ದಾರೆ. ಒಂದು ಕಡೆ ವಿಮಾನದ ಹಾರಾಟ ರದ್ದಾಗಿದ್ರೆ, ಇನ್ನೊಂದೆಡೆ ನಮ್ಮ ಬ್ಯಾಗೇಜ್ಗಳನ್ನ ಕೊಡದೆ ಸತಾಯಿಸುತ್ತಿದ್ದಾರೆ ಅಂತ ಪ್ರಯಾಣಿಕರು ಆರೋಪಿಸಿದ್ದಾರೆ. ಹಿನ್ನೆಲೆ ಗಾಯಕಿ ಅನನ್ಯ ಪ್ರಕಾಶ್ ಹೈದರಾಬಾದ್ಗೆ ಹೋಗಬೇಕಿತ್ತು. ಆದ್ರೆ ಬ್ಯಾಗೇಜ್ ಕೊಡದೆ ಸಿಬ್ಬಂದಿ ಸತಾಯಿಸುತ್ತಿದ್ದಾರೆ. 2 ದಿನ ಆದ್ಮೇಲೆ ಕೊಡ್ತೀವಿ ಅಂತಿದ್ದಾರೆ ಅಂತ ಅನನ್ಯ ಪ್ರಕಾಶ್ ಕಣ್ಣೀರು ಹಾಕಿದ್ದಾರೆ. ವಿಮಾನ ಹಾರಾಟ ರದ್ದಾಗಿದ್ರಿಂದ ಅನನ್ಯ ಕಾರಿನಲ್ಲೇ ಹೈದರಾಬಾದ್ಗೆ ತೆರಳಿದ್ದಾರೆ. ಪ್ಲೀಸ್ ಹೋಗ್ಬೇಡಿ ಅಂಡ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂಡ್ ಅಲ್ಲಿಗೆ ಹೋಗಿ ನೀವು ಸಫರ್ ಪಡೋದು ಬೇಡ. ಬಿಕಾಸ್ ಅವ್ರ ಏರ್ಲೈನ್ಸ್ ಅವರು ತುಂಬಾನೇ ಲೀಸ್ ಬಾದರ್ಡ್ ಅಬೌಟ್ ಆಲ್ ದಿ ಪ್ಯಾಸೆಂಜರ್ಸ್ ಅಂಡ್ ಹಿಂದೆ ದಿನ ಬಂದಿರೋರು ಎಲ್ಲರೂ ಆಲ್ಮೋಸ್ಟ್ ತುಂಬಾ ವೇಟ್ ಮಾಡಿ, ಮಕ್ಕಳು ಅಂಡ್ ದೊಡ್ಡವರು ತುಂಬಾ ಜನ ಇದ್ರು. ಊಟ ಇಲ್ದೇನೆ, ಮಲ್ಕಕ್ ಜಾಗ ಇಲ್ದೇನೆ, ಕಣ್ಣೆ ಮುಚ್ಚದೇನೆ ಕಾಯ್ತಾ ಇದ್ದಾರೆ ಅವರೆಲ್ಲರೂ. ಗುಜರಾತ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 19 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಟಿಕೆಟ್ ಬುಕ್ ಮಾಡಿ ಏರ್ಪೋರ್ಟ್ಗೆ ಬಂದಿದ್ದ ಜನರು ಪ್ರಯಾಣ ರದ್ದಾಗಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ವಿಮಾನ ರದ್ದಾಗಿದ್ದಕ್ಕೆ ಓರ್ವ ಯುವತಿ ಕಣ್ಣೀರು ಹಾಕಿದ್ದಾಳೆ. ಮುಂಬೈ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನ ರದ್ದಾಗಿದ್ದಕ್ಕೆ ಸಿಟ್ಟಿಗೆದ್ದ ವಿದೇಶಿ ಮಹಿಳೆ ಇಂಡಿಗೋ ಕೌಂಟರ್ ಮೇಲೆ ಹತ್ತಿ ಆಕ್ರೋಶ ಹೊರಹಾಕಿದ್ದಾರೆ. ಸಿಬ್ಬಂದಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರ ಪರದಾಟವನ್ನೇ ಬಂಡವಾಳ ಮಾಡಿಕೊಂಡ ಇತರ ಏರ್ಲೈನ್ಸ್ಗಳು ಟಿಕೆಟ್ ದರವನ್ನ ಗಗನಕ್ಕೇರಿಸಿವೆ. 20,000 ರೂಪಾಯಿ ಇದ್ದ ಟಿಕೆಟ್ ದರವನ್ನ 75,000 ರೂಪಾಯಿವರೆಗೂ ಏರಿಕೆ ಮಾಡಿವೆ. ಇದರ ಬೆನ್ನಲ್ಲೇ ವಿಮಾನಯಾನ ಸಚಿವಾಲಯ ಅಲರ್ಟ್ ಆಗಿದ್ದು, ಏರ್ಲೈನ್ಸ್ಗಳಿಗೆ ದರ ಏರಿಕೆ ಮಾಡದಂತೆ ಎಚ್ಚರಿಕೆಯನ್ನ ನೀಡಿದೆ. ಟಿಕೆಟ್ ದರ ಏರಿಕೆಯಲ್ಲಿ ಮಾನದಂಡವನ್ನ ಪಾಲಿಸುವಂತೆ ನಿರ್ದೇಶನವನ್ನ ನೀಡಿದೆ. 500 ಕಿಲೋಮೀಟರ್ ವರೆಗಿನ ಪ್ರಯಾಣದ ಅಂತರದ ದರ 7,500 ರೂಪಾಯಿ ಮೀರುವಂತಿಲ್ಲ ಅಂತ ವಿಮಾನಯಾನ ಸಚಿವಾಲಯ ಆದೇಶಿಸಿದೆ. ಅಲ್ಲದೆ 500ರಿಂದ 1,000 ಕಿಲೋಮೀಟರ್ಗೆ 12,000 ರೂಪಾಯಿ, 1,000ದಿಂದ 1,500 ಕಿಲೋಮೀಟರ್ ವರೆಗೆ 15,000 ರೂಪಾಯಿ, 1,500 ಕಿಲೋಮೀಟರ್ ಮೇಲ್ಪಟ್ಟು ಪ್ರಯಾಣಿಸುವ ದೂರಕ್ಕೆ 18,000 ಮಾತ್ರ ರೇಟ್ ಫಿಕ್ಸ್ ಮಾಡಬಹುದು ಅಂತ ಸೂಚಿಸಿದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿ ಅಸ್ತವ್ಯಸ್ತ ಹಿನ್ನೆಲೆ ಎಕ್ಸ್ ಖಾತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಹೊರಹಾಕಿದ್ದಾರೆ. ವಾಯುಯಾನ ಇತಿಹಾಸದಲ್ಲಿ ಭಾರತ ಇಂಥ ಕೆಟ್ಟ ಸ್ಥಿತಿಗೆ ಸಾಕ್ಷಿಯಾಗಿದೆ ಎಂದಿದ್ದಾರೆ. ವಾಯುಯಾನ ಇತಿಹಾಸದಲ್ಲಿ ಭಾರತ ಇಂಥ ಕೆಟ್ಟ ಸ್ಥಿತಿಗೆ ಸಾಕ್ಷಿಯಾಗ್ತಿದೆ. ಸಾವಿರಾರು ವಿಮಾನಗಳು ರದ್ದಾಗಿವೆ. ನಮ್ಮ ಜನರು ಎಲ್ಲೆಡೆ ಸಿಲುಕಿಕೊಂಡಿದ್ದಾರೆ. ಇಂಡಿಗೋದ ವೈಫಲ್ಯವು ಸರ್ಕಾರದ ಏಕಸ್ವಾಮ್ಯ ಮಾದರಿಯ ನೇರ ಫಲಿತಾಂಶವಾಗಿದೆ. ಎಂದಿನಂತೆ ಸಾಮಾನ್ಯ ಜನರು ಇದಕ್ಕೆ ಬೆಲೆ ತೆರೆದಿದ್ದಾರೆ. ವರ್ಷಕ್ಕೆ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸುವ ಭಾರತದ 3ನೇ ಅತಿದೊಡ್ಡ ವ್ಯಾವಹಾರಿಕ ವಿಮಾನ ನಿಲ್ದಾಣವಾದ ಬೆಂಗಳೂರಿನಲ್ಲಿರುವ ಕೆಂಪೇಗೌಡ ವಿಮಾನ ನಿಲ್ದಾಣ ಸಂಪೂರ್ಣ ಅತಂತ್ರವಾಗಿದೆ. ಇದು ಭಾರತದ ಹಲವಾರು ಕುಟುಂಬಗಳು, ಉದ್ಯಮಿಗಳಿಗೆ ಹಾಗೂ ಭಾರತದ ಮರ್ಯಾದೆಗೆ ಕೆಟ್ಟ ಹೆಸರು ತರ್ತಿದೆ. ಕೇಂದ್ರ ಸರ್ಕಾರವು ತಕ್ಷಣವೇ ಈ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಬೇಕೆಂದು ನಾನು ಒತ್ತಾಯಿಸುತ್ತೇನೆ. ನಮ್ಮ ಜನರು ಇದಕ್ಕಿಂತ ಉತ್ತಮಕ್ಕೆ ಅರ್ಹರು. ದರ್ಶನ್ ಅಣ್ಣ ಆದಷ್ಟು ಬೇಗ ಜೈಲಿನಿಂದ ಹೊರಗೆ ಬರಲಿ ಅಂತ ಪ್ರತಿದಿನ ಪ್ರತಿಕ್ಷಣ ಪ್ರಾರ್ಥನೆ ಮಾಡ್ತಾ ಇದ್ದೇನೆಂದು ಸಚಿವ ಜಮೀರ್ ಅಹಮದ್ ಪುತ್ರ ಹಾಗೂ ನಟ ಜೈದ್ ಖಾನ್ ಹೇಳಿದ್ದಾರೆ. ದರ್ಶನ್ ಅವರನ್ನ ನಾನು ಬಾಯಿ ಮಾತಿನಿಂದ ಅಣ್ಣ ಅಂತ ಕರೆಯೋಲ್ಲ, ಹೊರತಾಗಿ ನಿಜ ಜೀವನದಲ್ಲಿ ನನಗೆ ಅಣ್ಣ ಅಂತ ಯಾರೂ ಇಲ್ಲ. ಆ ಜಾಗವನ್ನ ದರ್ಶನ್ ಅವರು ತುಂಬಿಕೊಂಡು ಕರ್ತವ್ಯ ನಿರ್ವಹಿಸಿದ್ರು. ಅವರು ಈಗ ಜೈಲಿನಲ್ಲಿ ಇರೋದು ಬೇಜಾರಾಗುತ್ತೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೊರಗಡೆ ಬರಲಿಲ್ಲ ಅಂದ್ರೆ ನಾನಂತೂ ಹೊರಗಡೆ ಹೋಗ್ತೀನಿ ಸರ್.
ಭೇಟಿ ಇಲ್ಲಿವರೆಗೂ ಹೋಗಿರಲಿಲ್ಲ. ಆದರೆ ಸಿನಿಮಾ ರಿಲೀಸ್ ಹತ್ರಕ್ಕೆ ಬಂದರೆ ಅವ್ರಿಗೆ ಬೇಲ್ ಸಿಗಲಿಲ್ಲ ಅನ್ನೋ ಸಂದರ್ಭ ಬಂದರೆ ನಾನಂತೂ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಆಶೀರ್ವಾದ ತಗೊಂಡು. ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ವಿವಾದಗಳ ಮೂಲಕವೇ ಹೆಚ್ಚು ಚರ್ಚೆ ಆಗಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿಗೆ ಆಗಮಿಸಿದ್ದ ಆರ್ಯನ್ ಖಾನ್ ಮಧ್ಯದ ಬೆರಳು ತೋರಿಸಿ ದುರ್ವರ್ತನೆ ತೋರಿದ ಬಗ್ಗೆ ದೂರು ದಾಖಲಾಗಿದೆ. ಆರ್ಯನ್ ವಿರುದ್ಧ ವಕೀಲ ಹುಸೇನ್ ಎಂಬುವರು ಡಿಸಿ ಅಂಡ್ ಐಜಿಪಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಲಿಖಿತ ದೂರು ನೀಡಿದ್ದಾರೆ. ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ದುರ್ವರ್ತನೆ ತೋರಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮಹಿಳೆಯರ ಗೌರವ ಘನತೆಗೆ ಧಕ್ಕೆ ತಂದಿದ್ದಾರೆಂದು ದೂರು ನೀಡಲಾಗಿದೆ. ಫೆಬ್ರವರಿಯಲ್ಲಿ ಚಾಮರಾಜಪೇಟೆಯಲ್ಲಿ ಇದೇ ರೀತಿ ಘಟನೆ ನಡೆದಿತ್ತು. ಚಾಮರಾಜಪೇಟೆ ವ್ಯಕ್ತಿ ವಿರುದ್ಧ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿತ್ತು. ಅದೇ ರೀತಿ ಕೇಸ್ ದಾಖಲಿಸಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ. ಇತ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಮದ್ಯದ ಬೆರಳು ತೋರಿಸಿದ್ದು ಜನರಿಗಲ್ಲ, ಫ್ರೆಂಡ್ ಕಮ್ ಮ್ಯಾನೇಜರ್ಗೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಹಾಗೂ ನಟ ಜೈದ್ ಖಾನ್ ಸ್ಪಷ್ಟನೆ ನೀಡಿದ್ದಾರೆ. ನಾವು ಹೋಟೆಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ವೇಯಲ್ಲಿ ಅವನು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಆದಾಯ ತೆರಿಗೆ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿರುವ ಆದೇಶ ರಾಕಿಂಗ್ ಸ್ಟಾರ್ ಯಶ್ಗೆ ಬಿಗ್ ರಿಲೀಫ್ ನೀಡಿದೆ. ಆದಾಯ ತೆರಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಯಶ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಇದ್ದ ಹೈಕೋರ್ಟ್ ನ್ಯಾಯಪೀಠ ನೋಟಿಸ್ ಅನ್ನ ರದ್ದು ಮಾಡಿದೆ. 2013-14ರಿಂದ 2018-19 ಅವಧಿಯ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಐಟಿ ಇಲಾಖೆ ನೀಡಿದ್ದ ನೋಟಿಸ್ ಅನ್ನ ಹೈಕೋರ್ಟ್ ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ನಟ ಯಶ್ಗೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 153C ಅಡಿ ನೋಟಿಸ್ ನೀಡಲಾಗಿತ್ತು. ಹೊಂಬಾಳೆ ಕನ್ಸ್ಟ್ರಕ್ಷನ್ ಸಂಬಂಧ ತನಿಖೆ ನಡೆಸಿದ್ದ ಐಟಿ ಇಲಾಖೆ ಸೆಕ್ಷನ್ 153C ಅಡಿಯ ನೋಟಿಸ್ ಅನ್ನ ನಟ ಯಶ್ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ತಮ್ಮ ಮನೆ ಶೋಧಿಸಿದ್ರು. 153C ಅಡಿ ನೋಟಿಸ್ ಕಾನೂನು ಬಾಹಿರವೆಂದ ಯಶ್ ಪರ ವಕೀಲರು ವಾದಿಸಿದ್ರು. ಆದರೆ ಹೊಂಬಾಳೆಗೆ ಸಂಬಂಧಪಟ್ಟಂತೆ ಮಾತ್ರ ಯಶ್ ನಿವಾಸದಲ್ಲಿ ಶೋಧ ನಡೆಸಿದ್ದೇವೆ, ಹೀಗಾಗಿ ಯಶ್ ಶೋಧನೆಗೊಳಗಾದ ವ್ಯಕ್ತಿ ಅಲ್ಲ ಅಂತ ಐಟಿ ವಾದಿಸಿತ್ತು. ಆದರೆ ಶೋಧನೆ ನಡೆಸಿದ್ರು 153C ಅಡಿ ನೋಟಿಸ್ ಕಾನೂನು ಬಾಹಿರ ಅಂತ ಹೈಕೋರ್ಟ್ ಆದೇಶಿಸಿ ಐಟಿ ಇಲಾಖೆ ನೀಡಿದ್ದ ನೋಟಿಸ್ ಅನ್ನ ರದ್ದುಗೊಳಿಸಿದೆ. ಸಿಗರೇಟ್ ಮತ್ತು ನಿಷೇಧಿತ ಮಾದಕ ವಸ್ತು ಪತ್ತೆ ಹಿನ್ನೆಲೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ವಾರ್ಡನ್ ರಾಹುಲ್ ನನ್ನ ಬಂಧಿಸಲಾಗಿದೆ. KSISF ಸಿಬ್ಬಂದಿ ತಪಾಸಣೆ ವೇಳೆ ಜೈಲಿನ ಮಹಾದ್ವಾರದ ಬಳಿ ಸಿಗರೇಟ್ ಹಾಗೂ ಡ್ರಗ್ಸ್ ಪತ್ತೆಯಾಗಿತ್ತು. ಕಾರಾಗೃಹ ಅಧೀಕ್ಷಕ ಪರಮೇಶ್ ದೂರು ಆಧರಿಸಿ ರಾಹುಲ್ ನನ್ನ ಅರೆಸ್ಟ್ ಮಾಡಲಾಗಿದೆ. 60 ಗ್ರಾಂ ನಿಷೇಧಿತ ರೀತಿಯ ತೆಳುವಾದ ಪೇಪರ್ ತರಹದ ವಸ್ತು ಪತ್ತೆಯಾಗಿತ್ತು. ಕೂಡಲೇ ಜೈಲಿನ ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಬಂಧಿತ ಆರೋಪಿ ರಾಹುಲ್ 2018ರಲ್ಲಿ ವಾರ್ಡನ್ ಆಗಿ ಕಾರಾಗೃಹ ಇಲಾಖೆಗೆ ಸೇರ್ಪಡೆಯಾಗಿದ್ದ. ಈ ಹಿಂದೆ ಬೆಳಗಾವಿ ಕಾರಾಗೃಹದಲ್ಲಿ ಸೇವೆ ಸಲ್ಲಿಸಿದ್ದ. ಇದೀಗ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ರಾಹುಲ್ನನ್ನ ಬಂಧಿಸಲಾಗಿದೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ, ಅದು ಯಾವ ಕಾರಣದಿಂದ ಅದು ಹತ್ಯೆ ಆಗಿದೆ ಅನ್ನೋದು ರಿಪೋರ್ಟ್ ಬರಲಿ. ಬಂದಮೇಲೆ ಅವರು ಸ್ಥಳೀಯವಾಗಿ ಪೊಲೀಸ್ ಕ್ರಮ ತಗೊಳ್ತಾರೆ. ಅದ್ರ ಜೊತೆಗೆ ನಮಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಅದನ್ನು ಏನು ಸೂಚನೆ ಕೊಡಬೇಕೋ ಅದನ್ನು ಕೊಡ್ತೀವಿ. ಇನ್ನು ಪ್ರಕರಣ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಕೊಲೆಗೈದ ಪಾತಕಿಗಳು ಮತ್ತು ಅವರ ಹಿಂದಿರುವ ದುಷ್ಟ ಶಕ್ತಿಗಳನ್ನ ಪತ್ತೆ ಹಚ್ಚಿ ಗರಿಷ್ಠ ಶಿಕ್ಷೆಗೆ ಒಳಪಡಿಸಿ ಸಾವಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಸರ್ಕಾರ ಮಾಡಲಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಶಾಂತಿ ಸಾಮರಸ್ಯ ಬಯಸುವ ಜನರ ವಿರುದ್ಧ ಶಸ್ತ್ರ ಹಿಡಿದು ಬರುವ ಪ್ರತಿ ಭಯೋತ್ಪಾದಕನನ್ನ ಕಾನೂನಿನ ಮೂಲಕವೇ ಹೆಡೆಮುರಿ ಕಟ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದುಬಾರಿ ವಾಚ್ ಕಟ್ಟಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಚ್ಡಿಕೆ ಅವರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ವಾಚ್ ಅನ್ನ ಹೇಗೆ ಖರೀದಿ ಮಾಡಿದ್ದಾರೆ ಅನ್ನೋದು ಮುಖ್ಯ, ಅವರ ದುಡಿಮೆಯಲ್ಲಿ ಖರೀದಿಸಿದ್ದಾರಾ ಅನ್ನೋದು ಮುಖ್ಯ ಎಂದಿದ್ದಾರೆ. ಅವರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ. ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಯ್ತದ? ಪ್ರಶ್ನೆ ಇರೋದು ಯಾವ್ಯಾವ ರೀತಿಯಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ, ಅದಷ್ಟೇ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ಡಿಕೆ ಶಿವಕುಮಾರ್ಗೆ ದೆಹಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ, ನೋಟಿಸ್ ಬಂದಿರೋದು ಆಶ್ಚರ್ಯ ಮೂಡಿಸಿದೆ. ನನ್ನ ಸಹೋದರ ಡಿಕೆ ಸುರೇಶ್ಗೂ ನೋಟಿಸ್ ನೀಡಿದ್ದಾರೆ.
ಎಲ್ಲಾ ಮಾಹಿತಿ ನೀಡಿದ್ರೂ ನೋಟಿಸ್ ನೀಡಲಾಗಿದೆ ಅಂದಿದ್ದಾರೆ. ಇನ್ನು ಯಂಗ್ ಇಂಡಿಯಾ, ನ್ಯಾಷನಲ್ ಹೆರಾಲ್ಡ್ಗೆ ನೆರವು ನೀಡಿದ್ದೀವಿ, ಇದರಲ್ಲಿ ಯಾವುದೇ ಮುಚ್ಚುಮರೆ ಅಕ್ರಮ ಇಲ್ಲ ಅಂತ ಡಿಕೆ ಹೇಳಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನನಗೆ ನೋಟಿಸ್ ಕೊಡ್ತಾರೆ ನನಗೆ ಸುಡಿಕೆ ಅಂತ. ಅವರು ಕರಿಬಾರ್ದಾಗಿತ್ತು ನಮ್ಮನ್ನ, ಯಾಕೆಂದ್ರೆ ನಾವೆಲ್ಲ ಡೀಟೇಲ್ ಎಲ್ಲ ಇದಕ್ಕೆ ಇಡಿ ಕೊಟ್ಟಿದ್ದು. ಇಡಿಲಿ ನಮ್ಮನ್ನೇನೋ ಅವರು ಚಾರ್ಜ್ ಶೀಟಲ್ಲಿ ನಮ್ಮ ಹೆಸರೇನು ಸೇರಿಸಲಿಲ್ಲ. ಸೊ ನಮ್ಮನ್ನೆಲ್ಲ ಬಿಟ್ಟಿದ್ರು, ನಮ್ಮ ಹೇಳಿಕೆ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು. ಈಗ ಈ ಹಂತದಲ್ಲಿ ಕರೆದಿರೋದು ನನಗೆ ಗೊತ್ತಿಲ್ಲ, ಬಟ್ ನಾನು ಹೋಗ್ತೀನಿ. ಯಾವತ್ತೋ ಒಂದಿನ ನಾನು ನೋಟಿಸ್ ಫುಲ್ಲು ನಾನು ಓದಿದ್ದೀನಿ ಅಷ್ಟೇ. ನಮ್ಮ ಲಾಯರ್ಗಳ ಹತ್ರ ಮಾತಾಡ್ಬಿಟ್ಟು ಹೋಗಿ ಅದಕ್ಕೇನು ರಿಪ್ಲೈ ಕೊಡಬೇಕು ಖಂಡಿತ ಕೊಡ್ತೀನಿ. ಬಟ್ ಅವೆಲ್ಲ ಎದುರಿಸೋದು ಅವೆಲ್ಲ ನನ್ನ ಎದುರಿಸೋಕೆ ಹೋಗ್ತೀನಿ ಅಂತಂದರೆ ಅದೇನು ಈಡಾಗಲ್ಲ ಅವ್ರಿಗೆ. ಏನಕ್ಕೆ ಏನು ಅಂಥದ್ದು ನನಗೆ ಕೊಡೋಂಥ ನೋಟಿಸ್ ಏನಿತ್ತು? ಎಲ್ಲ ಬ್ಲ್ಯಾಕ್ ವೈಟಲ್ಲಿದೆ. ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡದೆ ಇನ್ಯಾರಿಗೆ ಕೊಡೋಣ? ನ್ಯಾಷನಲ್ ಹೆರಾಲ್ಡ್ ಮೇಲೆ ಕೇಸ್ ಹಾಕಿದ್ದಾರೆ. ಆದ್ರೆ ಆರ್ಎಸ್ಎಸ್ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಅಮೆರಿಕದಲ್ಲಿ ಆರ್ಎಸ್ಎಸ್ $330,000 ಹಣ ಇಟ್ಟಿದೆ. ಆರ್ಎಸ್ಎಸ್ ನವರಿಗೆ ಹೇಗೆ ಅನುದಾನ ಬರುತ್ತೆ? ಆ ಹಣ ಯಾರದ್ದು ಅಂತ ಆರ್ಎಸ್ಎಸ್ ಬಿಜೆಪಿಯವರು ಹೇಳಲಿ ಎಂದು ಪ್ರಿಯಾಂಕ್ ಪ್ರಶ್ನಿಸಿದ್ದಾರೆ. $330,000 RSSನವರು ಅಮೆರಿಕನಲ್ಲಿ ಲಾಬಿಂಗಿಗೆ ಕೊಟ್ಟಿರೋದು ಎಲ್ಲಿಂದ ಬಂತ್ರಿ? ಅವ್ರ ಹೆಸರಲ್ಲಿದೆ ಅಲ್ಲ, ಇವೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ, ಅದೇನು ಮತ್ತೆ? ಇದು ನಾನು ಹೇಳ್ತಾ ಇಲ್ಲ, ಅಮೇರಿಕ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂಥ ದಾಖಲೆಗಳು, ನಿಮ್ಗೆ ಗೊತ್ತಿರ್ಬೋದು ಅದು. ಸಿಎಂ ಪಟ್ಟದ ಜಟಾಪಟಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಸ್ವಾಮೀಜಿಗಳು ಬ್ಯಾಟ್ ಬೀಸಿದ್ರು. ಡಿಕೆ ಪರ ನಿಂತ ಒಕ್ಕಲಿಗ ಸ್ವಾಮೀಜಿಗಳನ್ನ ಎಚ್.ಡಿ. ಕುಮಾರಸ್ವಾಮಿ ಟೀಕಿಸಿದ್ರು. 2 ಬಾರಿ ಮುಖ್ಯಮಂತ್ರಿ ಇದ್ದೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಮಠಾಧೀಶರ ಕೆಲಸವೇ ಬೇರೆ. ಇದೀಗ ಕುಮಾರಸ್ವಾಮಿ ಆದಿಚುಂಚನಗಿರಿ ಸ್ವಾಮೀಜಿಗೆ ಕ್ಷಮೆಯಾಚಿಸಿದ್ದಾರೆ. ನನ್ನಿಂದ ನಿರ್ಮಲಾನಂದನಾಥ ಶ್ರೀಗೆ ಅಪಚಾರವಾಗಿದ್ರೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವೆ ಅಂದಿದ್ದಾರೆ. ಪರಮ ಪೂಜ್ಯರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನಾನು ಕ್ಷಮೆ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿಯವ್ರನ್ನ. ಅದರಿಂದ ಯಾರೂ ನೀವು ಅನ್ಯತಾ ಭಾವಿಸಬೇಡಿ. ನಮ್ಮ ನಿಷ್ಠೆ ಏನು ಅನ್ನೋದು ನಮ್ಮ ಹೃದಯದಲ್ಲಿದೆ. ರಾಷ್ಟ್ರಪತಿ ಭವನದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ನೀಡಿದ ಡಿನ್ನರ್ಗೆ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ನೀಡದೇ ಇರುವುದು ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೆ ಆಹ್ವಾನ ನೀಡಿದ್ದು, ತರೂರ್ ಡಿನ್ನರ್ನಲ್ಲಿ ಭಾಗಿಯಾಗಿರುವುದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾ ನಮ್ಮನ್ನ ಆಹ್ವಾನಿಸದೇ ಇರುವಾಗ ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಎಂದಿದ್ರು. ಆದ್ರೆ ನಾವು ಇಚ್ಛೆ ಪಡುವ ಸ್ಥಳದಲ್ಲಿ ಒಟ್ಟಾಗಿ ಇರಬೇಕು ಅಂತ ಶಶಿ ತರೂರ್ ಹೇಳಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮತ್ತೆ ಗಡಿಪಾರು ಸಂಕಷ್ಟ ಎದುರಾಗಿದೆ. ಯಾಕೆ ಗಡಿಪಾರು ಮಾಡಬಾರದೆಂದು ಕಾರಣ ಕೇಳಿ ಪುತ್ತೂರು ಎಸಿ ನೋಟಿಸ್ ಜಾರಿ ಮಾಡಿದ್ದಾರೆ. ಡಿಸೆಂಬರ್ 8ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಈ ಹಿಂದೆ ತಿಮ್ಮರೋಡಿ ಅವರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಲಾಗಿತ್ತು. ಗಡಿಪಾರು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೈಕೋರ್ಟ್ ಮೊರೆ ಹೋಗಿದ್ರು. ಸೆಕ್ಷನ್ ಸರಿಪಡಿಸಿ ಹೊಸ ಆದೇಶ ನೀಡುವಂತೆ ಹೈಕೋರ್ಟ್ ಎಸಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಮತ್ತೆ ನೋಟಿಸ್ ನೀಡಲಾಗಿದೆ. ಇಯರ್ ಎಂಡ್ ಪಾರ್ಟಿ ಕಿಳಿಸಲು ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ವರ್ಷಾಂತ್ಯದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಜೊತೆಗೆ ಡ್ರಗ್ ಟೆಸ್ಟ್ ನಡೆಸಲು ಪೊಲೀಸ್ ಇಲಾಖೆ ಚಿಂತನೆ ನಡೆಸಿದೆ. ಡಿವೈಎಸ್ಪಿ ರ್ಯಾಂಕ್ ಮೇಲ್ಪಟ್ಟ ಅಧಿಕಾರಿಗಳಿಗೆ ಡ್ರಗ್ ಟೆಸ್ಟ್ ನಡೆಯಲಿದೆ. ಗ್ರಾಹಕರಿಗೆ ನೀಡಲು ಇಟ್ಟಿದ್ದ ಐಫೋನ್ ಅನ್ನ ಸಿಬ್ಬಂದಿಯೇ ಎಗರಿಸಿರುವ ಘಟನೆ ಬೆಂಗಳೂರಿನ ಸ್ವಿಗ್ಗಿ ಇನ್ಸ್ಟಾ ಮಾರ್ಟ್ ಒಂದರಲ್ಲಿ ನಡೆದಿದೆ. ಡಿಸ್ಟ್ರಿಬ್ಯೂಟರ್ ಎಚ್ಎಂ ನಾಯಕ್ ಲಾಕರ್ನಲ್ಲಿದ್ದ ಐಫೋನ್ 60 ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಲಾಕರ್ ಓಪನ್ ಮಾಡಿ ಮೊಬೈಲ್ ತೆಗೆದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಭಾಗದಲ್ಲಿ ಚಿನ್ನದ ನಿಕ್ಷೇಪದ ಸುಳಿವು ಸಿಕ್ಕಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಜಿಯೋರ್ ಪ್ರಾಥಮಿಕ ಸರ್ವೆಯಲ್ಲಿ ಚಿನ್ನದ ನಿಕ್ಷೇಪವಿರುವ ಸುಳಿವು ಪತ್ತೆಯಾಗಿದೆ. ಕೌದಳ್ಳಿ, ಅಜ್ಜಿಪುರ, ಆಲತ್ತೂರು ಗ್ರಾಮದ ಸುತ್ತಮುತ್ತ ಚಿನ್ನ, ಖನಿಜ ನಿಕ್ಷೇಪ ಪತ್ತೆ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅನುಮತಿ ಪಡೆದ ಬಳಿಕ ಜಿಎಸ್ಐ ಭೂ ವಿಜ್ಞಾನಿಗಳ ತಂಡ ಮುಂದಿನ ಶೋಧ ಕಾರ್ಯ ನಡೆಸಲಿದೆ.
ಯಾವಾಗಲೂ ಅಷ್ಟೇ ಒಂದು ದೈವಾರಾಧನೆ ಅಂತ ಯಾರದೇ ಒಂದು ಕಲ್ಚರ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಅಂತಲ್ಲ, ಉತ್ತರ ಕರ್ನಾಟಕ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಅದು ಕಲ್ಚರ್ ಅಂತ ಬಂದಾಗ ತನ್ನದೇ ಆದಂಥ ಒಂದು ರೀತಿ ನಿಯಮಗಳಿರುತ್ತೆ. ಸೊ ಅದು ಯಾವಾಗಲೂ ಅಷ್ಟೇ ಅದನ್ನು ಫಾಲೋ ಮಾಡಿದಷ್ಟು ಎಲ್ರಿಗೂ ಅದು ಅಂದರೆ ರಿಲಿಜಿಯಸ್ ಆಗಿ ಹರ್ಟ್ ಆಗಬಾರ್ದು. ಯಾವುದೇ ಒಂದು ವ್ಯಕ್ತಿಗಾಗಲಿ, ಒಂದು ಸಂಘಕ್ಕಾಗಲಿ, ಒಂದು ರಿಲಿಜಿಯಸ್ ಗ್ರೂಪ್ಗಾಗಲಿ. ಸೊ ಅದರಿಂದ ಅವ್ರಿಗೆ ಹರ್ಟ್ ಆಗಿದೆ. ಅವರು ಅದಕ್ಕೆ ಅಪಾಲಜಿ ಕೂಡ ಕೇಳಿದ್ರು, ಈ ಥರ ನಾನು ತಪ್ಪು ಮಾಡಿದೆ ನಾನು ಅಂತ. ಸೊ ಆ ಥರ ಆಗದೆ ಇರೋಂಗೆ ನಾವು ಮುಂದೆ ನೋಡ್ಕೊ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ 2-1 ಅಂತರದಿಂದ ಏಕದಿನ ಸರಣಿ ಗೆದ್ದಿದೆ. ಅಂತಿಮ ಏಕದಿನ ಪಂದ್ಯದಲ್ಲಿ ಭಾರತ 9 ವಿಕೆಟ್ಗಳ ಜಯ ಸಾಧಿಸಿದೆ. ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡ ಭಾರತದ ವಿರುದ್ಧ ಟಿಂಬೌಮಾ ನಾಯಕತ್ವದ ದಕ್ಷಿಣ ಆಫ್ರಿಕಾ ತಂಡ 47.5 ಓವರ್ಗಳಲ್ಲಿ 270 ರನ್ ಗಳಿಸಿತು. 271 ರನ್ಗಳ ಬೆನ್ನಟ್ಟಿದ ಭಾರತ 39.5 ಓವರ್ಗಳಲ್ಲಿ ಗುರಿ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ. ಟೀಂ ಇಂಡಿಯಾ ಪರ ರೋಹಿತ್ ಶರ್ಮಾ 75 ರನ್ ಗಳಿಸಿದ್ರೆ, ಕೊಹ್ಲಿ 65 ರನ್ ಹಾಗೂ ಜೈಸ್ವಾಲ್ 116 ರನ್ ಗಳಿಸಿದ್ರು.